ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಗ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಇಲ್ಲಿ ಕೆಲವೊಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಅಂದರೆ ಮೆಂತ್ಯನ ತವ ಮೇಲೆ ಹಾಕಿದ್ರೆ ಏನಾಗುತ್ತೆ ಹೆಂಚು ಮೇಲೆ, ಮತ್ತು ಸ್ವಲ್ಪ ಉಪ್ಪನ್ನ ಬರ್ನರ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಟಿಪ್ಸ್ನ ನಿಮ್ಮ ಮನೆಯಲ್ಲಿ ಬಳಸೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅಂತ ನಾನು ತಿಳಿದಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಟಿಪ್ಸಲ್ಲಿ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆ ಉಪ್ಪು ಮೇಲೆ ನಾನು 2 ಬರ್ನಲ್ ಇರುತ್ತಲ್ಲ, ನಮ್ಮ ಗ್ಯಾಸ್ ಬರ್ನಲ್ಲು ಒಂದೊಂದು ಸಲ ತುಂಬ ಚೆನ್ನಾಗಿ ಉರಿತಾ ಇರೋದಿಲ್ಲ. ಅದು ಸ್ವಲ್ಪ ಚಿಕ್ಕದಾಗಿ ಉರಿತಾ ಇರುತ್ತೆ. ಆ ಥರ ಎಲ್ಲ ಉರಿದ್ರೆ ಏನಾಗುತ್ತೆ ಅಂದರೆ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಉರಿಬೇಕಂದ್ರೆ ನೋಡಿ, ನೀವು ಆಗಾಗ ಈ ಥರ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಬರ್ನಲ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ಡೊಮ್ಯಾಕ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಆರ್ಪಿಕ್ ಆಗಲಿ ಡೊಮ್ಯಾಕ್ಸ್ ಆಗಲಿ ನಿಮ್ಮ ಮನೇಲಿ ಏನಿದ್ರೆ ಅದು ಹಾಕ್ಕೊಳ್ಳಿ. ನೋಡಿ, ಅದ್ರ ಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಅಂದರೆ ಅದು ಸ್ವಲ್ಪ ಡಿಪ್ ಆಗಬೇಕಂದ್ರೆ ಅದ್ರೊಳಗೆ ಇರಬೇಕು, ನೀರೊಳಗೆ. ಆ ಥರ ನೀವು ಹಾಕ್ಕೊಳ್ಳಿ. ಮತ್ತು ಇದ್ರ ಮೇಲೆ ನೋಡಿ, ನಾನು ಸ್ವಲ್ಪ ಸರ್ಪ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಸರ್ಪ್ ಇದ್ದರೆ ಅದನ್ನು ನೀವು ಬಳಸ್ಬೋದು. ನೋಡಿ, ನಾನು ಅದು ಪೂರ್ತಿ ಅದರೊಳಗಡೆ ನೀರೊಳಗೆ ಹೋಗೋ ಥರ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಆ ಥರ ನೀವು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಮತ್ತೆ ಏನಾದರೂ ನೀವು ಅದನ್ನು ಕ್ಲೀನ್ ಮಾಡಿದ್ದೀರಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಎಷ್ಟೇ ಚಿಕ್ಕದಾಗಿ ಉರಿತಾ ಇದ್ರೂ ಮತ್ತೆ ತುಂಬ ಚೆನ್ನಾಗಿ ಉರಿಯುತ್ತೆ. ನಿಮ್ಮ ಗ್ಯಾಸ್ ಸಹ ವೇಸ್ಟ್ ಆಗೋದಿಲ್ಲ. ನೀವು ಚೆನ್ನಾಗಿ ಈ ಥರ ನೀವು ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಬಳಸಿದ್ದೀರಂದರೆ ತುಂಬ ನೀಟಾಗಿ ಆಗಿಬಿಡುತ್ತೆ. ನೀವು ನೋಡ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರ್ತಿತ್ತು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ವಾಶ್ ಮಾಡ್ತಿದ್ದೀನಿ, ತೊಳಿತಾ ಇದ್ದೀನಿ. ನೋಡಿ, ಈ ಥರ ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಹಳೆ ಬ್ರಷ್ ಇರುತ್ತಲ್ಲ, ಅದು ತಗೊಂಡು ಈ ಥರ ನೀಟಾಗಿ ಕ್ಲೀನ್ ಮಾಡಿದ್ದೀರಂದರೆ ಅದರಲ್ಲಿ ಏನೇ ಆಗ್ಬೋದು, ಅದು ಉಪ್ಪು ಹೋದಾಗ ಎಲ್ಲ ಅದರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಆ ಥರ ಏನೇ ಕೊಳೆ ಇದ್ದರೂ ತುಂಬ ಚೆನ್ನಾಗಿ ಹೋಗಿ ಮತ್ತು ತುಂಬ ಚೆನ್ನಾಗಿ ಉರಿಯುತ್ತೆ ಫ್ರೆಂಡ್ಸ್. ಈ ಥರ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಸ್ವಲ್ಪ ಹೊತ್ತು ಆದಮೇಲೆ ತೊಳೆದಿದ್ದೀರಂದರೆ ಅಂಥದ್ದು ತುಂಬ ಚೆನ್ನಾಗಿ ಹೊಸ ಬರ್ನಲ್ ಥರ ಆಗಿಬಿಡುತ್ತೆ. ನಾನು ಬೇಗ ಮಾಡಿರೋದ್ರಿಂದ ನೀವೇ ನೋಡ್ಬೋದು ಆಗಲೇ ಹೇಗಿತ್ತು ಅದು ಕಲರ್, ಈಗ ಹೇಗಾಗಿದೆ ಅಂತ. ಈ ಥರ ನೀವು ಮಾಡಿಕೊಂಡು ಇಟ್ಟಿದ್ದೀರಂದರೆ ಬರ್ನಲ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀವು ಬಳಸಿದ್ದೀರಂದರೆ, ಅಂದರೆ ಗ್ಯಾಸ್ ಆನ್ ಮಾಡಿದ್ದೀರಂದರೆ ತುಂಬ ಚೆನ್ನಾಗಿ ಉರಿಯುತ್ತೆ. ನಿಮ್ಮ ಗ್ಯಾಸ್ ವೇಸ್ಟ್ ಆಗೋದಿಲ್ಲ. ನೀವು ಗ್ಯಾಸ್ನ ಸೇವ್ ಮಾಡ್ಬೋದು ಫ್ರೆಂಡ್ಸ್. ನೀವು ಹಾಗೆ ಮಾಡ್ತಾ ಹೋದ್ರೆ ಅಂತೂ ಅದು ಗಲೀಜು ಇರಬೇಕಂದ್ರೆ ಹಾಗೆ ಮಾಡಿದ್ರೆ ಅದು ನೀಟಾಗಿ ಉರಿಯೋದು ಇಲ್ಲ, ಮತ್ತು ತುಂಬಾ ಗ್ಯಾಸ್ ಸಹ ವೇಸ್ಟ್ ಆಗುತ್ತೆ. ನೀವು ಈ ಥರ ಯಾವುದಾದ್ರೂ ಒಂದು ಹಳೆ ಬ್ರಷಿಂದ ಈ ಥರ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ನೋಡಿ, ಅದ್ರ ಬ್ರಷ್ ನೋಡ್ಬೋದು ಯಾವ ಥರ ಕಲರ್ ಆಗಿತ್ತಂತ. ನೋಡಿ, ಫೈನಲಾಗಿ ತೊಳ್ಕೊಂಡ್ಮೇಲೆ ಈ ಥರ ಬಂದಿದೆ ರಿಸಲ್ಟು. ನಾನು ಬೇಗ ತೋರಿಸಿದ್ದಕ್ಕೆ ಇಷ್ಟು ಮಾತ್ರ ಬಂದಿದೆ. ಇನ್ನೂ ಸ್ವಲ್ಪ ತಿಟ್ಟಿದ್ರಂತೂ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಬಿಸಿ ತವ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾನು ಬಿಸಿ ತವ ಮೇಲೆ ಇದನ್ನು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೋಡಿ, ನೀವು ಇದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ಅಂತೂ ಸ್ವಲ್ಪ ಬಿಸಿ ಆದಮೇಲೆ ನೀವು ಬೇಕಾದರೆ ಬಿಸಿಲಿಗೆ ಹಾಕಿ ಸಹ ಪೌಡರ್ ಮಾಡಿ ಇಟ್ಕೊಬೋದು. ನಿಮ್ಗೇನಾದರೂ ಬೇಗ ಅರ್ಜೆಂಟಾಗಿ ಬೇಕು ಅಂದರೆ ನೋಡಿ, ಈ ಥರ ಪೌಡರ್ ಮಾಡಿ ಸಹ ನೀವು ಇಟ್ಕೊಬೋದು. ನೋಡಿ, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬರೀ ಹೊಟ್ಟೆಯಲ್ಲಿ ಇದ್ರ ಪೌಡರ್ ಸಹ ಕುಡಿದ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಆಗ್ಬೋದು, ಏನೇ ಇದ್ರೂ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಮತ್ತು ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ನುಗ್ಗೆ ಸೊಪ್ಪು. ಮತ್ತು ನಮಗೆ ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ನೋಡಿ, ನಾನು ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಹೊತ್ತು ಬಿಸಿ ತವ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಉರಿದ್ಬಿಟ್ಟು ಮತ್ತು ಸ್ವಲ್ಪ ತಣ್ಣಗಾಗೋರಿಗೆ ಹಾಗೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಅಂದರೆ ಸ್ವಲ್ಪ ಅದರದ್ದು ಬಿಸಿ ತಗಲಿರುತ್ತಲ್ಲ, ಆ ಥರ ಸ್ವಲ್ಪ ಹುರ್ಕೊಂಬಿಟ್ಟು ಮತ್ತೆ ನೀವು ಇದನ್ನು ಪೌಡರ್ ಮಾಡಿದ್ದೀರಂದರೆ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ. ಇದನ್ನು ತುಂಬ ದಿನ ನೀವು ಸ್ಟೋರ್ ಮಾಡಿ ಇಡ್ಬೋದು. ಅಥವಾ ನೀವು ಸಾಂಬಾರು ಏನಾದರೂ ಮಾಡ್ತಿದ್ದೀರಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅದಕ್ಕೆ ಸಹ ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ಬೋದು. ತುಂಬ ಚೆನ್ನಾಗಿ ಸಾಂಬಾರು ಸಹ ಟೇಸ್ಟಾಗಿರುತ್ತೆ. ಅಂದರೆ ಗೊತ್ತಾಗೋದು ಇಲ್ಲ, ಮಕ್ಕಳಿಗೆ ಡೈರೆಕ್ಟಾಗಿ ಕೊಟ್ಟರೆ ತಗೊಳ್ಳೋದಿಲ್ಲ. ಈ ಥರ ನೀವು ಪೌಡರ್ ಮಾಡಿ ಒಂದರಲ್ಲಿ ಸ್ಟೋರ್ ಮಾಡಿಕ್ಕೆ ಆ ಥರ ನೀವು ಸಾಂಬಾರು ಆ ಥರ ಎಲ್ಲ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂದ್ಬಿಡ್ತಾರೆ. ಮತ್ತು ನೋಡಿ, ಈ ಥರ ಯಾವುದಾದ್ರೂ ಒಂದು ಬಟ್ಟೆ ಪೀಸ್ ಇರುತ್ತಲ್ಲ ಫ್ರೆಂಡ್ಸ್, ಚಿಕ್ಕದು, ಅದ್ರ ಮೇಲೆ ಸ್ವಲ್ಪ ಆ ಪೌಡರ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ನುಗ್ಗೆ ಸೊಪ್ಪು ಇರುತ್ತಲ್ಲ, ನುಗ್ಗೆ ಸೊಪ್ಪು, ಅದನ್ನು ಸ್ವಲ್ಪ ಅದ್ರ ಮೇಲೆ ಇಟ್ಕೊಳ್ಳಿ, ಹಸಿ ಸೊಪ್ಪನ್ನ. ಮತ್ತು ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ನೀವು ಹಾಕ್ಬಿಟ್ಟು ಅದನ್ನು ನೋಡಿ, ಅದ್ರ ಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈ ಥರ ನೀವು ಅದನ್ನು ಒಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀವು ಕೈಯಲ್ಲಿ ಸ್ವಲ್ಪ ಈ ಥರ ಅನ್ನಬೇಕಾಗತ್ತೆ. ಆ ಥರ ಅನ್ನೋದ್ರಿಂದ ಏನಾಗುತ್ತೆ ಅಂದರೆ ಅದು ಪೂರ್ತಿ ಮಿಕ್ಸ್ ಆಗುತ್ತೆ, ಎಣ್ಣೆ ಎಲ್ಲ ಅದರಲ್ಲಿ ಸೇರಿಕೊಳ್ಳುತ್ತೆ.
ನೋಡಿ. ಮತ್ತೆ ಅದನ್ನು ನೀವು ಹೆಂಚು ಮೇಲೆ ಈ ಥರ ಉಜ್ಜಿಬಿಟ್ಟು ನೀವು ಏನಾದರೂ ದೋಸೆ ಹಾಕಿದ್ದೀರಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೆಂಚು ಮೇಲೆ ಹಾಕ್ತೀನಿ, ಬೇರೆ ಎಣ್ಣೆ ಎಲ್ಲ ಬಳಸಿರಲ್ಲ, ಅದ್ರ ಬದಲು ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಮತ್ತು ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ದೋಸೆ ಮೇಲೆ ಸಹ ಅಷ್ಟೇ ಎಣ್ಣೆ ಬಳಸ್ತಿರಲ್ಲ, ಅದ್ರ ಬದಲು ನೋಡಿ ಈ ಥರ ನುಗ್ಗೆ ಸೊಪ್ಪು ಸ್ವಲ್ಪ ತಗೊಂಡು ಅದರಲ್ಲಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಆ ಎಣ್ಣೆನ ನೀವು ಬಳಸಿದ್ದೀರಂತೆ ದೋಸೆ ಮಾಡೋದಕ್ಕೆ, ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಫ್ಲೇವರ್ ಸಹ ಅಷ್ಟೇ. ಅದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಗೊತ್ತಾಗೋದಿಲ್ಲ ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಂತ. ಸ್ವಲ್ಪ ನೀವು ಎಣ್ಣೆನ ಹಾಕ್ತಿರಲ್ಲ ದೋಸೆ ಮೇಲೆ, ಆ ಥರ ನೀವು ಈ ಎಣ್ಣೆನ ಹಾಕಿ ಮಾಡಿದ್ದೀರಂದರೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆ ಸಹ ಅಷ್ಟೇ, ನಾರ್ಮಲ್ ದೋಸೆ ಥರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.